ಸ್ಯಾಂಡಲ್ವುಡ್ನಿಂದ ಗಾಯಕ ಸೋನು ನಿಗಮ್ಗಿಲ್ಲ ಈಗ ಸಹಕಾರ. ಕನ್ನಡಿಗರ ಕ್ಷಮೆ ಕೇಳುವವರೆಗೂ ಕೂಡ ಅಸಹಕಾರ ನಿರ್ಧಾರವನ್ನು ಮುಂದುವರಿಸ್ತಾರೆ. ಗಾಯಕಿ ಶಮಿತಾ ಮಲ್ನಾಡ್ ಈ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸ್ಯಾಂಡಲ್ವುಡ್ನಿಂದ ಗಾಯಕ ಸೋನು ನಿಗಮ್ಗೆ ಈಗ ಸಹಕಾರದ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಶಮಿತಾ ಶೆಟ್ಟಿ ಅವರು ನೋಡಿ. ಸೋನು ನಿಗಮ್ ಅವ್ರನ್ನ ಕನ್ನಡ ಚಿತ್ರರಂಗದಿಂದ ದೂರ ಇಡಲಾಗಿದೆ. ಅಸಹಕಾರ ಇವತ್ತಿಂದನೇ ಜಾರಿಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಮಿತಾ ಮಲ್ನಾಡ್ ಅವರಿದ್ದಾರೆ, ಗಾಯಕಿ. ಬನ್ನಿ ಮಾತನಾಡಿಸ್ತೀನಿ. ಮ್ಯಾಮ್, ಸಹಕಾರ ಅಥವಾ ಬ್ಯಾನ್, ನೀವು ಯಾಕೆ ಬ್ಯಾನ್ ಅಂತ ಬಳಸ್ತಿಲ್ಲ, ಸಹಕಾರನೇ ವ್ಯಕ್ತಪಡಿಸಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಮೊದಲು ಹೇಳಿ. ಯಾಕೆಂದರೆ ಮೊದಲನೇದಾಗಿ ಇದು ಎಲ್ಲರೂ ಇವತ್ತು ಭಾಳಷ್ಟು ಜನ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಭಾಳಷ್ಟು ಜನರು ಬರಬೇಕಾಗಿದೆ. ಚೇಂಬರ್ ಇವತ್ತು ಏನು ನಿರ್ಧಾರ ತೊಗೊಂಡಿದೆ, ಅಸಹಕಾರವನ್ನು ನಾವು ಮಾಡ್ತೀವಿ, ಎಲ್ಲಿ ತನಕ ಅವ್ರು ಕ್ಷಮೆ ಕೇಳಬೇಕು ಅಂತ. ಕ್ಷಮೆ ಕೇಳೋದು ಮೊದಲನೇ ವಿಷಯ. ಕ್ಷಮೆ ಕೇಳಿದ ಮೇಲೆ ಏನು ಮಾಡಬೇಕು ಅನ್ನೋದು ಕೂಡ ಮತ್ತೊಂದು ಇದೆ. ಯಾಕೆಂದರೆ ಕ್ಷಮೆ ಕೇಳಿದ ಕೂಡಲೇ ಕ್ಷಮೆ ಕೊಡುವಂಥ ತಪ್ಪು ಅಲ್ಲ. ಅಷ್ಟು ಚಿಕ್ಕ ತಪ್ಪಾಗಿಲ್ಲ, ಇದು ಬಹಳ ದೊಡ್ಡ ಅಪರಾಧನೇ ಇದು ಆಗಿರೋದು. ನಾವೊಬ್ಬ ಅಭಿಮಾನಿಯಾಗಿ ಈ ರೀತಿ ಇದನ್ನು ಅವರಿಂದ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಕನ್ನಡ ಭಾಷೆ ಮೊದಲು ನಮಗೆ, ಆಮೇಲೆ ನಾವು ಕಂಪೋಸರ್, ಸಿಂಗರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಅದೆಲ್ಲ ಆಮೇಲೆ ಬರುತ್ತೆ. ಮೊದಲು ಕನ್ನಡ ಭಾಷೆ. ಕನ್ನಡಕ್ಕೋಸ್ಕರ ನಾವು ಹಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಹೆಸರು ಮಾಡಿದ್ದೀವಿ, ಹಣ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಅಂತಂದರೆ ಕನ್ನಡದಿಂದ. ಸೊ ಕನ್ನಡ ಫಸ್ಟ್ ಅಲ್ವಾ. ಅವ್ರು ಹೇಗೆ, ವ್ಯಕ್ತಿತ್ವ ಹೇಗೆ, ಯಾಕೆ ದಿಢೀರಂತ ಆ ಮಾತು ಅವ್ರ ಬಾಯಿಂದ ಬಂತು ಅಂತ ನೋಡಿ ಮೇಡಮ್, ಈಗ ಶೋಸ್ ಆದಾಗ ಬಹಳಷ್ಟು ಏನೇನೋ ಇರುತ್ತೆ. ಭಾಳಷ್ಟು ಏನೋ ಸ್ಟ್ರೆಸ್ ಇರ್ಬೋದು, ಮತ್ತೊಂದು ಇರ್ಬೋದು. ನಮಗೂ ಆಗುತ್ತೆ ಸ್ಟೇಜ್ ಮೇಲೆ ಹೋಗೋತ್ತಿಗೆ ನಮ್ಗೆ ಯಾವುದೋ ಬ್ಯಾಡ್ ಮೂಡಲ್ಲಿ ಹೋಗಿರಬಹುದು. ಆದರೆ ಹಾಡಕ್ಕೆ ನಿಂತ ಮೇಲೆ ಅದು ನಮ್ಮ ಸ್ಟೇಜ್, ನಮ್ಮ ಜನ, ನನ್ನ ಪ್ರೀತಿಸೋಂಥವ್ರು ಬಂದಿರ್ತಾರೆ, ಕೇಳ್ತಾ ಇರ್ತಾರೆ. ಭಾಳಷ್ಟು ಕಡೆ ನಮಗೂ ಅನುಭವ ಆಗಿದೆ. ಇಂಥವ್ರದ್ದೇ ಹಾಡಬೇಕು ಅಂತ ಕೆಲವುದನ್ನು ಎಸ್ದಿದ್ದು ಇದೆ, ಸ್ಟೇಜ್ ಮೇಲೆ ಎಸೆಯೋದು ಇದೆ. ಬಟ್ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕನ್ನೋದು ಒಬ್ಬ ಪ್ರಬುದ್ಧ ಗಾಯಕನಿಗೆ ಗೊತ್ತಿರುತ್ತೆ. ಅವ್ರು ಹೊಸಬ್ರೇನೂ ಅಲ್ಲ, 1000 ಶೋಸ್ ಮಾಡಿದ್ದಾರೆ ಅರೌಂಡ್ ದ ಗ್ಲೋಬ್. ಸೊ ಅದು ಗೊತ್ತಿರಬೇಕಾಗಿತ್ತು, ತಾಳ್ಮೆ ಕಳ್ಕೋಬಾರ್ದಾಗಿತ್ತು. ಈಗ ನಿಮ್ಮ ಸಂಗೀತ ನಿರ್ದೇಶಕರ ಸಂಘದಿಂದ ನೀವು ಇಬ್ಬರೇ ಬಂದಿದ್ರಿ, ಧರ್ಮಾವಿಶ್ ಸರ್ ಮತ್ತು ನೀವು. ನೆಕ್ಸ್ಟ್ ಉಳಿದವ್ರದ್ದೆಲ್ಲ ಏನು ತೀರ್ಮಾನ? ಸಾಧು ಕೋಕಿಲ ಅವರು ಇರ್ಬೋದು, ಜಿನೀಶ್ ಲೋಕನಾಥ್, ಮನೋಮೂರ್ತಿ ಸರು, ಮುಂಗಾರು ಮಳೆ ಹಾಡಿಸಿದ್ದು ಅವರಿಂದ ಅವ್ರಿಗೆ ಒಂಥರ ಜೀವ ಕೊಟ್ಟಿದ್ದೇ ಮುಂಗಾರು ಮಳೆ ಸಾಂಗು. ಅವರೆಲ್ಲ ಏನು ತೀರ್ಮಾನ, ಏನಾದ್ರು ಮಾತಾಡಿದ್ರ? ಇಲ್ಲ, ಈಗ ಇಲ್ಲೇನಾಗುತ್ತೆ, ಒಬ್ಬರ ಒಂದು ಡಿಸಿಷನ್ ಅಲ್ಲ ಇದು ಇಡೀ ಸಂಘದ, ಇಡೀ ಇಂಡಸ್ಟ್ರಿದು. ಸೊ ಸಂಘದ ಪರವಾಗಿ ಈಗ ಧರ್ಮ ಅವರು ಮಾತಾಡಿದ್ದಾರೆ. ನಾವು ಸುಮ್ಮನೆ ಮಾತಾಡಬೇಕಾದ್ರೂ ಪ್ರತಿ ಗಾಯಕ, ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ಸು ಅದನ್ನು ಖಂಡಿಸಿದ್ದಾರೆ. ಆದರೆ ಮುಂದೆ ಏನು ಅಂದರೆ, ಕೆಲವರು ಹಾಡಿಸ್ಬೇಕು ಅಂತಿರ್ತಾರೆ, ಅವರು ಹಾಡ್ಸೋಕ್ಕಾಗಲ್ಲ, ಸದ್ಯಕ್ಕಂತೂ ಹಾಡ್ಸೋಕ್ಕಾಗಲ್ಲ. ಇನ್ನು ಹಾಡ್ಸಿರೋರ್ದೇನು ಅಂದರೆ, ನನ್ನ ಕೇಳಿದರೆ, ನಾನು ಪ್ರೊಡ್ಯೂಸರ್ ಆದರೆ ಖಂಡಿತವಾಗ್ಲೂ ಅದರಿಂದನೇ ಸಿನಿಮಾ ಅಲ್ಲ. ಖಂಡಿತವಾಗ್ಲೂ ಅವ್ರು ಅದನ್ನು ಬಿಟ್ಟು ಬೇರೆ ಹಾಡಿಸ್ಬೋದು.